ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಫೋಟೋ ಒಂದನ್ನು ಗಮನಿಸ್ತಾ ಇದ್ದೀರಿ. ತುಂಬಾ ಸುಂದರವಾದಂಥ ಯುವತೆ. ಕೇವಲ ಈಕೆಗೆ 26 ವರ್ಷ. ಒಂದು ಒಳ್ಳೆಯ ಹುದ್ದೆಯಲ್ಲಿ ಇರ್ತಾಳೆ. ಮದುವೆ ವಿಚಾರಕ್ಕೆ ಕೆಲಸವನ್ನ ಕೂಡ ಬಿಟ್ಟು ತಾನು ತನ್ನ ಮನೆಯವರು ಹೇಳಿದಂಥ ಹುಡುಗನ ಕೈ ಹಿಡಿದು ಮದುವೆ ಕೂಡ ಹಾಗೆ ಬಿಡ್ತಾಳೆ. ಆದರೆ ಕೊನೆಗೆ ನಡೆದದ್ದು ಮಾತ್ರ ಘೋರ ದುರಂತವೇ. ಸ್ನೇಹಿತರೆ, ಈ ದುರಂತಕ್ಕೆ ಅನೇಕ ಅನುಮಾನಗಳು ಕೂಡ ಮುಟ್ಟಿಕೊಳ್ತಾ ಇದ್ದಾವೆ. ಈ ಕುಟುಂಬದವರು ಕೂಡ ಬಹುತೇಕ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ, ಮದುವೆ ಅನ್ನೋದು ಒಂದು ರೀತಿಯಲ್ಲಿ ದಲ್ಲಾಳಿಗಳಿಂದನೂ ಕೂಡ ನಡೀತಾ ಇದೆ. ಬಹುತೇಕ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ತಮಗೆ ದುಡ್ಡು ಸಿಗುತ್ತೆ ಅನ್ನೋ ಕಾರಣಕ್ಕೆ ಯಾರನ್ನೋ ಹೆಣ್ಣು ಮಕ್ಕಳನ್ನು ಈ ಒಂದು ಬಲಿಪಶು ಆಗಿ ಮಾಡಿಬಿಡ್ತಾರೆ. ಬಹುತೇಕ ಬೇರೆ ಬೇರೆ ರೀತಿಯಾದಂಥ ಚಟಗಳು ಕೂಡ ಯುವಕರಲ್ಲಿ ಇರ್ತವೆ. ಬೇರೆ ಬೇರೆ ರೀತಿಯಾದಂತಹ ಏನೇನೋ ಕೆಟ್ಟ ಅಭ್ಯಾಸಗಳು ಇರ್ತವೆ. ಅಂಥವರನ್ನು ತುಂಬ ಒಳ್ಳೆಯವರು, ಆ ನೌಕರಿ ಇದೆ, ಸರ್ಕಾರಿ ಹುದ್ದೆಯಲ್ಲಿದ್ದಾರೆ, ತಿಂಗಳಿಗೆ ಇಷ್ಟು ಸಂಬಳ ಬರುತ್ತೆ, ಅಷ್ಟೊಂದು ಆಸ್ತಿ ಇದೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಸುಳ್ಳು ಹೇಳಿ ಮದುವೆಯನ್ನು ಮಾಡಿಸಿಬಿಡ್ತಾರೆ. ಮದುವೆ ಆದ ಬಳಿಕ ದುಡ್ಡನ್ನು ಪೀಕಿಕೊಂಡು ತಾವು ಎಸ್ಕೇಪ್ ಆಗಿಬಿಡ್ತಾರೆ. ಆದರೆ ಅಮಾಯಕ ಹೆಣ್ಣು ಮಕ್ಕಳು ಸಾಯೋವರೆಗೂ ಕೂಡ ನರಕದಲ್ಲಿ ಬಿದ್ದು ಹೊರಳಾಡುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ. ಇಲ್ಲಿಯೂ ಕೂಡ ಅಂತಹದ್ದೇ ಒಂದು ದುರಂತ ನಡೆದು ಹೋಗಿಬಿಟ್ಟಿದೆ. ಸ್ನೇಹಿತರೆ, ಬದುಕಿ ಬಾಳಬೇಕಾದಂತಹ ಯುವತಿ ಇದೀಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿ ಬಿಟ್ಟಿದ್ದಾಳೆ. ಆತನಿಗೆ ಗೌರ್ಮೆಂಟ್ ನೌಕರಿ ಇದೆ, ಉನ್ನತ ಸ್ಥಾನದಲ್ಲಿದ್ದಾನೆ ಅನ್ನೋ ರೀತಿಯಲ್ಲಿ ಹೇಳಿ ಮದುವೆಯನ್ನು ಮಾಡಿಕೊಳ್ತಾರೆ. ಆದರೆ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಹುದ್ದೆ ಇರುತ್ತೆ, ಸರ್ಕಾರಿ ನೌಕರಿ ಇರುತ್ತೆ. ಸರ್ಕಾರಿ ನೌಕರಿಯ ಆಸೆಗೆ ಇವರುಗಳು ಕೂಡ ಕೊಟ್ಟು ಮದುವೆ ಮಾಡಿ ಬಿಡ್ತಾರೆ. ಆದರೆ ಈ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ಕೈ ತುಂಬ ಸಂಬಳ ಬರುತ್ತೆ, ಹಾಗೆ ಹೀಗೆ ಅನ್ನುವ ಆಸೆಯನ್ನ ತವರು ಮನೆಯವರು ಇಟ್ಕೊಂಡು ಬಿಟ್ರೆ ಇದ್ದ ಹೆಣ್ಣು ಮಗಳು ಬಹುತೇಕ ನೋವನ್ನು ಅನುಭವಿಸಿ ಕೊನೆ ಉಸಿರನ್ನ ಹಿಡಿದು ಬಿಟ್ಟಿದ್ದಾಳೆ. ಸ್ನೇಹಿತರೆ, ಅಂದ ಹಾಗೆ ಏನಿದು ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ಎಲ್ಲರೂ ಕೂಡ ಇದನ್ನು ಕೊನೆವರೆಗೂ ನೋಡಲೇಬೇಕು. ಅದರಲ್ಲೂ ಕೂಡ ಪೋಷಕರು ಕೊನೆವರೆಗೂ ನೋಡಲೇಬೇಕಾದಂಥ ವಿಡಿಯೋ. ನಮ್ಮ ಮಗಳನ್ನು ಅಂಥವನಿಗೆ ಕೊಟ್ಟು ಮದುವೆ ಮಾಡಬೇಕು, ಅಷ್ಟು ಆಸ್ತಿ ಇರಬೇಕು, ಆ ನೌಕರಿ ಇರಬೇಕು, ಈ ನೌಕರಿ ಇರಬೇಕು, ಹೀಗೆಲ್ಲ ಕನಸುಗಳನ್ನು ಕಟ್ಕೊಂಡಿರ್ತೀರಲ್ಲ, ಮೊದಲು ನೀವು ಅವರ ಬಗ್ಗೆ ತಿಳಿದುಕೊಳ್ಳೋದ್ರಲ್ಲಿ ವಿಫಲರಾಗಿ ನಿಮ್ಮ ಮಕ್ಕಳನ್ನು ಬಲಿಪಶು ಆಗಿಸಬೇಡಿ. ನಿಮ್ಮ ಒಂದು ಆಸೆಗೆ ಇನ್ಯಾವುದೋ ಜೀವವನ್ನು ತೆಗೆದೋಕೆ ಹೋಗಬೇಡಿ. ಇಲ್ಲಿ ಪೋಷಕರು ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಹೆಣ್ಣು ಎತ್ತವರು ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಯಾಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ನಿಮ್ಮ ಮಕ್ಕಳನ್ನ ಒಂದು ಉತ್ತಮ ಮನೆತನಕ್ಕೆ ಕೊಡಬೇಕು ಅನ್ನುವಂಥ ಆಸೆ ತಪ್ಪಲ್ಲ. ಹಾಗಂತ ದುರಾಸೆಗೆ ಬಿದ್ದಂಥ ಸಂದರ್ಭದಲ್ಲಿ ಇಂಥ ಘಟನೆಗಳು ನಡೆದೋಗಿ ಬಿಡ್ತವೆ. ಆ ಒಂದು ಹುಡುಗನ ಬಗ್ಗೆ ತಿಳಿದುಕೊಳ್ಳೋದಿಲ್ಲ, ಕುಟುಂಬದ ಬಗ್ಗೆ ತಿಳಿದುಕೊಳ್ಳೋದಿಲ್ಲ, ಯಾರೋ ಏನೋ ಹೇಳಿಬಿಡ್ತಾರೆ ಅನ್ನೋ ಕಾರಣಕ್ಕೆ ಆ ಮಾತುಗಳನ್ನು ನಂಬಿ ಬಿಡೋದು, ಇನ್ಯಾರೋ ಮಧ್ಯವರ್ತಿಗಳು ಏನೋ ಹೇಳ್ತಾರೆ ಅಂತ ಹೇಳಿ ಅವರ ಮಾತುಗಳನ್ನು ಕೇಳೋದು, ಇಂಥದ್ದನ್ನು ಮಾಡಿ ನಿಮ್ಮ ಮಕ್ಕಳನ್ನು ನೀವು ಕಳೆದುಕೊಳ್ತಾ ಇದ್ದೀರಾ. ಸ್ನೇಹಿತರೆ, ಅಂದ ಹಾಗೆ ಘಟನೆಗೆ ಸಂಬಂಧಪಟ್ಟ ಹಾಗೆ ವಿವರವನ್ನು ಗಮನಿಸ್ತಾ ಹೋಗೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಅಂದ್ರೆ ಈತನ ಹೆಸರು ಮನು ಅಂತೇಳಿ. ಆತ ಸರ್ಕಾರಿ ಹುದ್ದೆಯಲ್ಲಿ ಇದ್ದಾನೆ ಅನ್ನುವ ರೀತಿಯಲ್ಲಿ ಕಾವ್ಯ ಕುಟುಂಬದವರಿಗೆ ಮನವೊಲಿಸಿರ್ತಾರೆ. ಸರ್ಕಾರಿ ಹುದ್ದೆಯಲ್ಲಿ ಕೂಡ ಇರ್ತಾನೆ, ರೈಲ್ವೆ ಇಲಾಖೆಯಲ್ಲಿ ಉನ್ನತ ಸ್ಥಾನ ಇದೆ ಅಂತೇಳಿ ಆರಂಭದಲ್ಲಿ ಹೇಳಿಬಿಡ್ತಾರೆ. ಆದರೆ ಅದೇ ರೈಲ್ವೆ ಇಲಾಖೆಯಲ್ಲಿ ಒಂದು ಪೋಸ್ಟ್ ನೀಡುವಂತ ಕೆಲಸವನ್ನ ಕೂಡ ಈತ ಮಾಡ್ತಾ ಇದ್ದ ಅನ್ನುವಂಥದ್ದು ಇದೀಗ ಗೊತ್ತಾಗ್ತಾ ಇರುವಂತದ್ದು. ಮದುವೆ ಪೂರ್ವದಲ್ಲಿ ಈ ಕಾವ್ಯಗೆ ಒಂದು ಆಸೆ ಕೂಡ ಇರುತ್ತೆ. ಆ ಆಸೆ ಏನು ಅಂತಂದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಳ್ಬೇಕು ಅನ್ನುವ ಹಾಗೆ. ಆದ್ರೆ ಮನುಗೆ ಈ ರೀತಿಯಾದಂಥ ಆಸೆ ಇರೋದಿಲ್ಲ. ಪ್ರೀ ವೆಡ್ಡಿಂಗ್ ಶೂಟ್ಗೂ ಕೂಡ ಬಲವಂತವಾಗಿ ಕರೆಸ್ಕೊಳ್ತಾರೆ. ಕಾವ್ಯಳಿಗೂ ಕೂಡ ಅದೊಂದು ಆಸೆ ಇರುತ್ತೆ. ಮೂಲತಃ ಡಿಪ್ಲೊಮ್ ಕೂಡ ಓದಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಬಹುತೇಕ ಈಗಿರುವಂಥ ಟ್ರೆಂಡ್ಗೂ ಕೂಡ ಅಡ್ಜಸ್ಟ್ ಆಗಿ ಬಿಟ್ಟಿರ್ತಾಳೆ. ಅಂತಂದ್ರೆ ನಾನು ಹಾಗೆ ಮದುವೆ ಆಗಬೇಕು, ಹೀಗೆ ಮದುವೆ ಆಗಬೇಕು ಅನ್ನುವಂಥ ಒಂದು ಕುಟುಂಬದ ಬಗ್ಗೆ ಕನಸುಗಳನ್ನ ಕಟ್ಕೊಂಡಿರ್ತಾಳೆ. ಅನ್ನೋದು ಪದೇ ಪದೇ ಆಗೋದಕ್ಕಾಗೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ನಾನು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಕೊಂಡು ಮದುವೆ ಆಗಬೇಕು ಅನ್ನುವಂಥ ಮನಸ್ಥಿತಿಯನ್ನು ಇಟ್ಕೊಂಡಿರ್ತಾಳೆ. ಹಾಗಾಗಿ ಪ್ರೀ ವೆಡ್ಡಿಂಗ್ ಶೂಟ್ಗೆ ಬಂದಂಥ ಸಂದರ್ಭದಲ್ಲೂ ಈತನ ಒಂದು ವರ್ತನೆಗಳು ಬೇರೆ ರೀತಿಯಲ್ಲೇ ಕಾಣಿಸ್ತಾ ಇರುತ್ತೆ. ಆದರೆ ಕುಟುಂಬದವರು ಅಂದ್ಕೊಂಡಿರೋದು ಈಗಷ್ಟೇ ಸಿಕ್ಕಿರೋದಲ್ವಾ, ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಆಗುತ್ತೆ. ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಬೇರೆ ಎಲ್ಲರೂ ಇದ್ದಂಥ ಸಂದರ್ಭದಲ್ಲಿ ಮುಜುಗರ ಅಂಥದ್ದೆಲ್ಲವೂ ಇರಬಹುದು. ಹಾಗಾಗಿ ಅಡ್ಜಸ್ಟ್ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಅಂದುಕೊಂಡು ಬಿಡ್ತಾರೆ. ಅಲ್ಲಿ ಅಸಲಿಗೆ ನಡೆದಿದ್ದೇ ಬೇರೆ. ಈತನಿಗೆ ಬೇರೊಂದು ಯುವತಿಯ ಜೊತೆಗೆ ಅಕ್ರಮ ಸಂಬಂಧ ಇರುತ್ತೆ. ಅದು ಪೋಷಕರಿಗೂ ಕೂಡ ಗೊತ್ತಿರುತ್ತೆ. ಆದರೆ ಪೋಷಕರು ಅದು ಯಾವುದನ್ನು ಕೂಡ ಹೇಳಿರೋದಿಲ್ಲ. ಯಾವುದೇ ಪೋಷಕರಾದರೂ ಅಷ್ಟೇ ತಮ್ಮ ಮಕ್ಕಳ ಮದುವೆ ಆಗಿಬಿಟ್ರೆ ಸಾಕು ಅನ್ನುವಂಥ ಮನಸ್ಥಿತಿಯಲ್ಲೇ ಇರ್ತಾರೆ. ಆದರೆ ಈ ಮನು ಬದುಕಲು ಕೂಡ ಮಾಡಿದ್ದು ಪೋಷಕರು ಅದೇ ರೀತಿಯಾಗಿ. ಇನ್ನು ಪೋಷಕರು
ಕೂಡ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಒಂದು ಹೆಣ್ಣಿಗೆ ಈ ರೀತಿಯಾದಂಥ ದ್ರೋಹವನ್ನ ಮಾಡಿದ್ದಾರೆ ಅಂತಂದ್ರೆ ಇದೆಂತಹ ದುರಂತ ಇರಬಹುದು, ಅದೆಂಥ ಕೊಳಕು ಮನಸ್ಥಿತಿ ಅವರಲ್ಲಿ ಇರಬಹುದು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಯೋಚನೆ ಮಾಡಲೇಬೇಕು. ಸ್ನೇಹಿತರೆ, ಪತಿಯ ಅಕ್ರಮ ಸಂಬಂಧ ಹಾಗೂ ಮಾದಕ ವ್ಯಸನದ ವಿರುದ್ಧ ಸಾಕ್ಷಿಗಳನ್ನ ಈ ಕಾವ್ಯ ಒಂದು ಪೆನ್ ಡ್ರೈವ್ ನಲ್ಲಿ ಎಲ್ಲಾ ದಾಖಲೆಗಳನ್ನ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಡಿಪ್ಲೊಮಾವನ್ನ ಓದಿರುವಂತಹ ಯುವತಿ ಆಗಿರೋ ಕಾರಣದಿಂದಾಗಿ ಹೇಗೆಲ್ಲ ಸಂಗ್ರಹ ಇಟ್ಕೊಳ್ಬಹುದು ಅನ್ನುವಂಥದ್ದು ಗೊತ್ತಿರುತ್ತೆ. ಹಾಗಾಗಿ ಗಂಡನ ಒಂದಷ್ಟು ಸಾಕ್ಷಿಗಳು ಸಿಕ್ಕಂತ ಸಂದರ್ಭದಲ್ಲಿ ಫೋನ್ ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಂಡಿರ್ತಾಳೆ. ಆ ಸ್ಕ್ರೀನ್ ಶಾಟ್ಗಳನ್ನೆಲ್ಲ ತನ್ನ ಫೋನಲ್ಲಿ ಇಟ್ಕೊಂಡ್ಬಿಟ್ರೆ ಗಂಡ ನೋಡ್ಬಿಟ್ರೆ ಏನೋ ಆಗಬಹುದು ಅನ್ನೋ ಕಾರಣಕ್ಕೆ ಪೆನ್ ಡ್ರೈವ್ ನಲ್ಲಿ ತೆಗೆದು ಇಟ್ಕೊಂಡು ಬಿಟ್ಟಿರ್ತಾಳೆ. ಆ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಡನ ಮುಂದೆ ಏನೂ ಕೂಡ ಬಾಯಿ ಬಿಟ್ಟಿರೋದಿಲ್ಲ, ಬದಲಿಗೆ ಆ ಒಂದು ಪೆನ್ ಡ್ರೈವ್ ಅನ್ನ ತನ್ನ ಸಹೋದರನ ಬಳಿಗೆ ಕೊಟ್ಟು ಬಿಟ್ಟಿರ್ತಾಳೆ. ಸೊ ಇಂಥದ್ದೆಲ್ಲವೂ ಕೂಡ ಆದ ಬಳಿಕ ಒಂದು ವಿಚಾರ ಏನಾಗಿಬಿಡುತ್ತೆ ಅಂತಂದ್ರೆ ಕಾವ್ಯಗೆ ಗೊತ್ತಾದಂತ ಸಂದರ್ಭದಲ್ಲಿ ಕಾವ್ಯ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾಳೆ. ಈ ರೀತಿಯಾದಂತಹ ಸಂಬಂಧ ಇದೆ, ಮದುವೆ ಪೂರ್ವದಲ್ಲಿ ನೀವು ಏನು ಬೇಕಾದ್ರೂ ಮಾಡಿರ್ಬೋದಾದ್ರೆ ಮದುವೆ ಆಗಿದ್ದೀರಿ, ನನ್ನ ಜೊತೆ ಸಂಸಾರವನ್ನ ಮಾಡಿ ಅನ್ನುವ ನಿಟ್ಟಿನಲ್ಲಿ ಹೇಳಿಬಿಡ್ತಾಳೆ. ಅಲ್ಲಿಂದಾನೇ ಗಂಡ ಹೆಂಡತಿ ಇಬ್ಬರ ನಡುವೆ ವೈಮನಸ್ಸು ಹುಟ್ಟಿಕೊಂಡು ಬಿಡುತ್ತೆ. ವೈಮನಸ್ಸು ಹುಟ್ಕೊಂಡಂತ ಸಂದರ್ಭದಲ್ಲಿ ಗಲಾಟೆ ಜಗಳ ಅಂತದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಇಂಥದ್ದೆಲ್ಲವೂ ಕೂಡ ಮುಂದುವರಿತಾ ಇರುತ್ತೆ. ಅದಾದ ಬಳಿಕ ಒಂದಿಷ್ಟು ತವರು ಮನೆಯವರ ಮುಂದೆ ಹೇಳಿಬಿಟ್ರೆ ತವರು ಮನೆಯವರು ನೊಂದ್ಕೊಂಡು ಬಿಡ್ತಾರೆ ಅನ್ನೋ ಕಾರಣಕ್ಕೆ ಆಗಾಗ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಹೇಳ್ತಾ ಇರ್ತಾಳಂತೆ ಕುಟುಂಬದವರ ಬಳಿಗೆ. ಅದರಲ್ಲೂ ಕೂಡ ಎಲ್ಲರ ಮುಂದೆ ಎಲ್ಲ ವಿಷಯಗಳನ್ನು ಹೇಳ್ತಾ ಇರೋದಿಲ್ಲ. ತಾಯಿ ಮುಂದೆ ಹೇಳುವಂಥದ್ದು, ತನ್ನ ಸಹೋದರಿಯರು ಅವ್ರ ಮುಂದೆ ಹೇಳುವಂಥದ್ದು, ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇರ್ತಾಳೆ. ಅದಾದ ಬಳಿಕ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡಿದಾಯ್ತು ಅನ್ನೋ ರೀತಿಯಲ್ಲಿ ಮಾಡಿಬಿಟ್ಟಿರ್ತಾಳೆ. ಆದರೆ ಒಂದು ದಿನ ದುರಂತ ಏನಾಗಿ ಬಿಡುತ್ತೆ ಅಂತಂದ್ರೆ ಈ ಮಂತ್ರಾಲಯಕ್ಕೆ ಹೋಗುವಂತ ಪ್ಲಾನ್ ಅನ್ನ ಈ ಕಾವ್ಯ ಕುಟುಂಬದವರು ಮಾಡ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಕಿರಿಕ್ ಆಗಿ ಬಿಡುತ್ತೆ. ಆಗ ಇವರು ಎಲ್ಲರೂ ಕೂಡ ವಿರೋಧವನ್ನ ಮಾಡ್ತಾರೆ. ನಾನು ಬರೋದಿಲ್ಲ ಹಾಗೆ ಹೀಗೆ ಅನ್ನುವಂಥ ನಿಟ್ಟಿನಲ್ಲಿ ಜಗಳ ಅಂತದೆಲ್ಲವೂ ಕೂಡ ಹಾಗೆ ಬಿಡುತ್ತೆ. ಕಾವ್ಯ ಮತ್ತು ಮನು ಇಬ್ಬರೇ ಬೇರೆಯಾಗಿ ಇರ್ತಾರೆ. ಅಂತಂದ್ರೆ ತಂದೆ ತಾಯಿಗಳ ಜೊತೆ ಇರೋದಿಲ್ಲ, ಅವರು ಕೆಲಸದಲ್ಲಿ ಬೇರೆ ಇರ್ತಾರೆ, ಇವ್ರ ಕೆಲಸದಲ್ಲಿ ಇವರು ಬೇರೆ ಇರ್ತಾರೆ. ಹಾಗಾಗಿ ಬೇರೆ ಬೇರೆ ಇದ್ದಂಥ ಸಂದರ್ಭದಲ್ಲಿ ಕೆಲಸ ಮುಗಿಸ್ಕೊಂಡು ಬಂದಂಥ ಸಂದರ್ಭಕ್ಕೆ ಈ ಒಂದು ವಿಷಯವನ್ನ ಗಂಡನ ಮುಂದೆ ಹೇಳ್ತಾಳೆ. ಗಂಡ ಆಗ ನಿರಾಕರಿಸ್ತಾನೆ. ನಿರಾಕರಿಸಿ ಆದ ಬಳಿಕ ಇನ್ನೇನು ಕೆಲಸ ಇತ್ತು ಅಂತ ಹೊರಗಡೆ ಹೋಗಿ ಮತ್ತೆ ವಾಪಸ್ ಮನೆಗೆ ಬರ್ತಾನೆ. ಮನೆಗೆ ಬಂದಂಥ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಒಂದಿಷ್ಟು ಗಲಾಟೆ ಆಗಿದೆ ಅಂತ ಕಾಣಿಸುತ್ತೆ. ಇನ್ನು ಈ ಕಾವ್ಯ ಕುಟುಂಬದವರು ಹೇಳುವ ಪ್ರಕಾರ ಗಲಾಟೆ ಆಗಿದೆ, ನನ್ನ ಮಗಳನ್ನ ಆತನಿಗೆ ಕತ್ತಿಚ್ಚಿಗೆ ಕೊಂದು ಬಿಟ್ಟಿದ್ದಾನೆ ಅನ್ನುವ ರೀತಿಯಲ್ಲಿ ಹೇಳ್ತಾ ಇರುವಂತದ್ದು. ಸೊ ಅದಾದ ಬಳಿಕ ಪೋಷಕರಿಗೆ ಫೋನ್ ಮಾಡ್ತಾನಂತೆ. ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ, ತಲೆ ಸುತ್ತು ಬಂದು ಬಿದ್ದು ಹೋಗಿದ್ದಾಳೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಬನ್ನಿ ಅನ್ನೋ ರೀತಿಯಲ್ಲಿ ಫೋನ್ ಮಾಡ್ತಾನಂತೆ. ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಇವರು ಓಡೋಡಿ ಬರ್ತಾರೆ. ಆಗ ಹೇಳ್ತಾರಂತೆ ಅವನಿಗೂ ಕೂಡ ನೀನೇ ಕರ್ಕೊಂಡು ಹೋಗು, ನಾವು ಇಲ್ಲಿಂದ ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ, ಕರೆದುಕೊಂಡು ಹೋಗು ಅಂತ ಹೇಳಿದಂಥ ಸಂದರ್ಭದಲ್ಲೂ ಕೂಡ ಈತ ಮನೆಯಿಂದನೂ ಕೂಡ ಹೊರಗಡೆ ಕರೆದುಕೊಂಡು ಬಂದಿರೋದಿಲ್ಲ. ಬದಲಿಗೆ ಕುಟುಂಬದವರು ಬರೋವರೆಗೂ ಕೂಡ ಮನೆಯಲ್ಲೇ ಇರ್ತಾನೆ ಅಂತಂದ್ರೆ ಬಹುತೇಕ ಪ್ಲಾನ್ ಮಾಡಿ ಈತ ಕೊಂದಿದ್ದಾನೆ ಅನ್ನುವಂಥ ರೀತಿಯಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ರಸ್ತೆ ಮಧ್ಯೆನೆ ಆಕೆ ಪ್ರಾಣವನ್ನು ಕೂಡ ಕಳೆದುಕೊಂಡು ಬಿಟ್ಟಿದ್ದಾಳೆ. ಅಂತಂದ್ರೆ ಈತನೇ ಕತ್ತು ಇಚ್ಚಗಿ ಆಕೆಯನ್ನು ಕೊಲೆ ಮಾಡಿದ್ದಾನೆ ಅನ್ನುವಂತಹ ಆರೋಪವನ್ನ ಕುಟುಂಬದವರು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಅಕ್ರಮ ಸಂಬಂಧ ಅನ್ನುವಂಥದ್ದು, ಜೊತೆಗೆ ಈಕೆಯ ಬಳಿ ಪೆನ್ ಡ್ರೈವ್ ಇರುವಂತಹ ವಿಚಾರ ಗೊತ್ತಾಗಿರುವ ಕಾರಣದಿಂದಾಗಿ ಈತ ಈ ರೀತಿಯಾಗಿ ಮಾಡಿದ್ದಾನೆ ಅನ್ನುವಂತ ಆರೋಪವನ್ನು ಕುಟುಂಬದವರು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಅಂದ ಹಾಗೆ ಮೂಲತಃ ದಾವಣಗೆರೆಯ ದೇವರಾಜ ಅರಸು ಬಡಾವಣೆಗೆ ರೈಲ್ವೆ ಕ್ವಾರ್ಟರ್ಸ್ ನಲ್ಲಿ ಇಂಥದ್ದೊಂದು ಘಟನೆ ನಡೆದು ಹೋಗಬಿಟ್ಟಿದೆ. ಅದೇ ಒಂದು ರೈಲ್ವೆ ಇಲಾಖೆಯಲ್ಲಿ ಈತ ಕೆಲಸ ಮಾಡ್ತಾ ಇದ್ದ. ಇನ್ನು ದಾವಣಗೆರೆ ತಾಲೂಕಿನ ಮಂಡಲೂರು ಗ್ರಾಮದ ಕಾವ್ಯ ಚನ್ನಗಿರಿಯ ಮನು ಎಂಬಾತನೊಂದಿಗೆ 2 ವರ್ಷದ ಹಿಂದೆ, ಅಥವಾ ಈ ಮಾಹಿತಿಯ ಪ್ರಕಾರ ಅವರ ತಂದೆ ತಾಯಿಗಳು ಹೇಳುವ ಪ್ರಕಾರ 1 ವರ್ಷ 2 ತಿಂಗಳು ಆಯ್ತಂತೆ ಅಷ್ಟೇ ಮದುವೆ ಆಗಿರುತ್ತೆ. ಆತ ಮದುವೆ ಆದಂತ ಸಂದರ್ಭದಲ್ಲಿ ಸರ್ಕಾರಿ ನೌಕರಿಯಲ್ಲಿ ಇದ್ದೇನೆ ಅನ್ನುವ ರೀತಿಯಲ್ಲಿ ಹೇಳ್ತಾನೆ. ಅದೇ ರೀತಿಯಾಗಿ ಮಾದಕ ವ್ಯಸನ ಹಾಗೂ ಪರಸ್ತ್ರೀಯರ ಸಹವಾಸದ ಚಟ ಇರುವಂತದ್ದು ಆತ ಯಾವತ್ತೂ ಹೇಳಿರೋದಿಲ್ಲ. ಕುಟುಂಬದವರು ಕೂಡ ಹೇಳಿರೋಲ್ಲ. 1000 ಸುಳ್ಳು ಹೇಳಿ ಮದುವೆ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಸತ್ಯ ಅನ್ನುವ ಹಾಗೆ ಕಂಡು ಬಿಡುತ್ತೆ. ಮದುವೆ ಆದ ಬಳಿಕ ಅದೆಲ್ಲವನ್ನು ಬಿಟ್ಟು ಜೀವನವನ್ನ ಮಾಡಿಬಿಟ್ಟಿದ್ರೆ ಚೆನ್ನಾಗಿ ಇರ್ತಿತ್ತು ಅಂತ ಕಾಣಿಸುತ್ತೆ. ಆದ್ರೆ ಆತ ಆ ಒಂದು ಪರಸ್ತ್ರೀಯ ಸಂಘವನ್ನು ಕೂಡ ಬಿಟ್ಟಿರೋದಿಲ್ಲ. ಇದರಿಂದ ಹೆಂಡತಿಗೆ ನೋವಾಗಿರುತ್ತೆ. ಇದನ್ನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಗಂಡ ಹೆಂಡತಿಯ ಮಧ್ಯೆ ವೈಮನಸ್ಸು ಕೂಡ ಬಂದು ಬಿಡುತ್ತೆ. ಅದಾದ ಬಳಿಕ ಇಂಥದ್ದೊಂದು ದುರಂತವೇ ನಡೆದು ಹೋಗಿಬಿಟ್ಟಿದೆ. ಇದೀಗ ಕಾವ್ಯ ಸಾವಿಗೆ ಅವರ ಕುಟುಂಬದವರೇ ಅನ್ನುವಂತಹ ರೀತಿಯಲ್ಲಿ ಆರೋಪವು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಆಗಿತ್ತು, ಏನೇನೆಲ್ಲ ಖರ್ಚುಗಳು ಆಗಿತ್ತು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಇನ್ನು ಪ್ರೀ ವೆಡ್ಡಿಂಗ್ ಶೂಟ್ಗೆ 1,10,000 ರೂಪಾಯಿಯನ್ನ ಈ ಕಾವ್ಯ ಕುಟುಂಬದವರೇ ಖರ್ಚು ಮಾಡಿರ್ತಾರೆ. ಯಾಕಂತಂದ್ರೆ ಕಾವ್ಯಳಿಗೆ ಅದೊಂದು ಇಷ್ಟವಾದಂಥದ್ದು. ಹಾಗಾಗಿ ಕಾವ್ಯ ಅಂದುಕೊಂಡ ಹಾಗೆ ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ 1,10,000 ಖರ್ಚಾಗಿರುತ್ತೆ. 70 ಗ್ರಾಂ ಬಂಗಾರವನ್ನ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ವರದಕ್ಷಿಣೆ ಅಂತದೆಲ್ಲವನ್ನು ಕೂಡ ಸೇರಿ 2.5 ಲಕ್ಷ ರೂಪಾಯಿಯನ್ನ ಕೂಡ ಕೊಟ್ಟಿರ್ತಾರೆ. ಒಟ್ಟು 15 ಲಕ್ಷ ಸಾಲವನ್ನ ಮಾಡಿ ಈಕೆಯ ಮದುವೆಯನ್ನ ಮಾಡಿರ್ತಾರೆ. ಇನ್ನೂ ಕೂಡ ಸಾಲ ತೀರು ಹೋಗಿಲ್ಲ, ಆಗ್ಲೇ ತಮ್ಮ ಮಗಳನ್ನ ಕಳೆದುಕೊಂಡು ಬಿಟ್ಟಿದ್ದಾರೆ. ಇನ್ನು ಇಲ್ಲಿ ಪೋಷಕರು ಕೂಡ ಒಂದು ಕಡೆ ಎಡವಿ ಬಿಟ್ಟು ಅಂತ ಕಾಣಿಸುತ್ತೆ. ಏಕೆ ಅಂತಂದ್ರೆ ಸರ್ಕಾರಿ ನೌಕರಿ, ತಂದೆ ತಾಯಿಗಳು ಕೂಡ ಒಂದು ಟೀಚರ್ ಹುದ್ದೆಯಲ್ಲಿ ಇದ್ದಾರೆ, ಒಳ್ಳೆಯ ಕುಟುಂಬ, ಆಸ್ತಿ ಅಂತಸ್ತಿದೆ, ಒಳ್ಳೆಯ ಜೀವನವನ್ನ ನನ್ನ ಮಗಳು ಮಾಡಬಹುದು ಅನ್ನುವ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಅದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಆದ್ರೆ ಹುಡುಗನ ಬಗ್ಗೆ
ಬಗ್ಗೆ ಗೊತ್ತಿಲ್ಲದೆ ಎಡವಿ ತಮ್ಮ ಮಗಳನ್ನ ತಾವೇ ಒಂದು ಬಲೆಗೆ ಕೆಡವಿ ಬಿಟ್ರು ಅನ್ನೋದು ಇಲ್ಲಿ ನೋವಿನ ಸಂಗತಿ ಅಂತಾನೆ ಹೇಳ್ಬಹುದು. ಯಾರ್ದು ಮಾತುಗಳನ್ನ ಕೇಳಿ ಈ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ರೆ ನಿಮ್ಮ ಮಕ್ಕಳು ಬಲಿಪಶು ಆಗಿಬಿಡ್ತಾರೆ. ಹಾಗಾಗಿ ಎಲ್ಲಾ ಪೋಷಕರು ಎಚ್ಚೆತ್ತುಕೊಳ್ಳಿ. ನಿಮ್ಮ ಮಕ್ಕಳು ಇಷ್ಟಪಟ್ಟಂತ ವ್ಯಕ್ತಿಗಳ ಜೊತೆಗೆ ಮದುವೆ ಮಾಡಿ, ಇಲ್ಲ ಅಂತಂದ್ರೆ ಯಾರ ಜೊತೆ ಮದುವೆ ಮಾಡ್ತೀವಿ ಅಂತಂದ್ರೆ ಆ ಹುಡುಗನ ಬಗ್ಗೆ ತಿಳಿದುಕೊಳ್ಳಿ, ಆ ಕುಟುಂಬದ ಬಗ್ಗೆ ತಿಳಿದುಕೊಳ್ಳಿ, ಬೇರೆ ಬೇರೆ ರೀತಿಯಲ್ಲಿ ಯಾವ್ಯಾವ ಮೂಲದಿಂದ ತಿಳಿದುಕೊಳ್ಳೋದಕ್ಕೆ ಸಾಧ್ಯನೋ ಅವ್ರ ಬಗ್ಗೆ ತಿಳಿದುಕೊಳ್ಳಿ. ಅಥವಾ ಇನ್ನೂ ಮುಂದುವರೆದು ಆ ವ್ಯಕ್ತಿ ಯಾವುದೇ ಕೆಲಸವನ್ನ ಮಾಡ್ತಾ ಇರಬಹುದು, ನಿಮ್ಮ ಕಣ್ಣೆದುರಿಗೆ ಆ ವ್ಯಕ್ತಿಯನ್ನು ನೋಡಿದ್ರೆ, ಆ ಹುಡುಗನನ್ನ ನೀವು ನೋಡಿಬಿಟ್ಟಿದ್ರೆ, ಒಳ್ಳೆ ಸಂಸ್ಕಾರ ಒಳ್ಳೆ ಗುಣವುಳ್ಳಂತಹ ವ್ಯಕ್ತಿ ಆಗಿದ್ರೆ ಅವನು ಯಾವುದೇ ವೃತ್ತಿಯನ್ನ ಮಾಡ್ತಾ ಇದ್ರು ಅಷ್ಟೇ, ರೈತನಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಖಾಸಗಿ ಹುದ್ದೆಯಲ್ಲಿ ಇರಬಹುದು, ಯಾವುದೇ ಹುದ್ದೆಯಲ್ಲಿ ಇದ್ರೂ ಕೂಡ ಆತನಿಗೆ ನಿಮ್ಮ ಮಕ್ಕಳನ್ನ ಕೊಟ್ಟು ಮದುವೆ ಮಾಡಿಬಿಡಿ. ಬಹುತೇಕ ನಿಮ್ಮ ಮಕ್ಕಳು ನಿಮ್ಮ ಕಣ್ಣ ಮುಂದೆ ಚೆನ್ನಾಗಿ ಇರಬಹುದು. ಅಥವಾ ಇನ್ಯಾವುದೋ ನೌಕರಿ ಆಸೆ ಅಥವಾ ಆಸ್ತಿ ಆಸೆ ಇಂಥದ್ದೆಲ್ಲವನ್ನು ಕೂಡ ನೋಡಿಕೊಂಡು ಮದುವೆ ಮಾಡಿಬಿಟ್ರೆ ಬಹುತೇಕ ನಿಮ್ಮ ಮಕ್ಕಳು ಈ ರೀತಿಯಾಗಿ ಬಲಿ ಆಗಬಹುದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತಳ ಪೋಷಕರು ದಾವಣಗೆರೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ, ತನಿಖೆಯನ್ನು ಆರಂಭಿಸಿದ್ದು. ಇನ್ನು ಕಾವ್ಯ ಸಂಗ್ರಹಿಸಿಟ್ಟಿದ್ದಂತಹ ಪೆನ್ ಡ್ರೈವ್ ನಲ್ಲಿರುವಂತಹ ಮಾಹಿತಿ ಇಂತಹದ್ದೊಂದು ಘೋರ ದುರಂತ ನಡೆದೋಗೋದಕ್ಕೆ ಕಾರಣವಾಯ್ತಾ ಅನ್ನುವಂತ ಮಾಹಿತಿ ತನಿಖೆಯ ನಂತರವೇ ಗೊತ್ತಾಗುವಂತ ಸಾಧ್ಯತೆ ಇದೆ. ಇನ್ನು ಪೋಷಕರು ಕೂಡ ಹೇಳ್ತಾ ಇರುವಂತದ್ದು ಮನು ಕುಟುಂಬವರನ್ನೆಲ್ಲರನ್ನು ಕೂಡ ಬಂಧಿಸಬೇಕು, ಅವರನ್ನು ಕೂಡ ಇದರಲ್ಲಿ ಅವರದ್ದು ಭಾಗಿ ಇದೆ ಅನ್ನುವ ಹಾಗೆ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ತನಿಖೆಯ ನಂತರ ಅಸಲಿ ಸತ್ಯಾಸತ್ಯತೆ ಹೊರಗೆ ಬರುವಂತ ಸಾಧ್ಯತೆ ಇದೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.